ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಫಿಶ್ ಕರಿ ಆ್ಯಂಡ್ ತವಾ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಆನಿಯನ್, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಮತ್ತು ಕಾಳುಮೆಣಸು, ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಬೌಲಷ್ಟು ಕಾಯಿ ತುರಿ ಎಲ್ಲನೂ ಹಾಕಿಬಿಟ್ಟು ನಾವು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿನ ಕಾಲು ಭಾಗದಷ್ಟು ಶುಂಠಿಯನ್ನು ನಾನು ಯೂಸ್ ಮಾಡಿದ್ದೀನಿ ಇಲ್ಲಿ. ಅಷ್ಟು ಹಾಕಿದ್ರೇ ಚೆನ್ನಾಗಾಗತ್ತೆ, ಇಲ್ಲಾಂದರೆ ಶುಂಠಿ ಸ್ಮೆಲ್ ಫೀಲ್ ಆಗುತ್ತೆ ನಿಮಗೆ. ನೀರು ಆ್ಯಡ್ ಮಾಡಿಕೊಂಡು ಸಣ್ಣಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಇದು ರೆಡಿ ಇದೆ ನೋಡಿ. ಈ ಕನ್ಸಿಸ್ಟೆನ್ಸಿಲಿದ್ದರೆ ನಿಮಗೆ ಗ್ರೇವಿ ಕೂಡ ಸೇಮ್, ಜಾಸ್ತಿ ತಿಕ್ಕೂ ಆಗಲ್ಲ ತೆಳ್ಳಗೂ ಆಗಲ್ಲ. ಇನ್ನೊಂದು ಸೈಡಿಗೆ ಬೌಲಲ್ಲಿ ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ. ನಾನಿವಾಗ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಕರಿಬೇವು ಸೊಪ್ಪು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ನಾನಿಲ್ಲಿ ಕಬಾಬ್ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ. ನಾವು ಹೇಗೆ ಕಬಾಬ್ ಮಾಡ್ತೀವಿ ಡೀಪ್ ಫ್ರೈ, ಅದೇ ಟೈಪಲ್ಲೇ ತವಾ ಫ್ರೈ ಮಾಡ್ತಾ ಇರೋದು. ಇವಾಗ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಈವನ್ ಸಾಲ್ಟ್ ಕೂಡ ಅಷ್ಟೇ ಕಬಾಬ್ ಪೌಡರಲ್ಲೇ ಇರುತ್ತೆ. ನಿಮಗೆ ಎಷ್ಟು ಬೇಕಾಗತ್ತೆ ನೋಡಿ ನೀವು ಯೂಸ್ ಮಾಡಿ. ನಾನು ಎಗ್ ಇಲ್ಲಿ ವೈಟ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲೋ ಹಾಕ್ತಾಯಿಲ್ಲ. ಎಲ್ಲೋ ಹಾಕೋದ್ರಿಂದ ಸ್ವಲ್ಪ ನೀರು ಜಲ್ದಿ ಬಿಟ್ಟಂಗೆ ಅನಿಸುತ್ತೆ ನಿಮಗೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಆಫ್ ಲೆಮನ್. ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ತುಂಬ ತೊಗೊಂಡಿಲ್ಲ. ನಾವು ಮೊದಲಿಗೆ ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ಕ್ರಿಸ್ಪಿನೆಸ್ ಅದರಲ್ಲೇ ಚೆನ್ನಾಗಿ ಬರುತ್ತೆ. ಇವಾಗ ಫಿಶ್ಶಿಗೆ ನಾನು ಬರೀ ತಲೆ ಮತ್ತು ಬಾಲ ತೊಗೊಂಡಿದ್ದೀನಿ. ಅರಿಶಿನದ ಪುಡಿ, ಉಪ್ಪು, ಚಿಲ್ಲಿ ಪೌಡರ್ 1.5 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಗ್ರೇವಿ ಎಲ್ಲ ಹಾಗಾಗಿ, ಮತ್ತು ಹುಣಸೆಹಣ್ಣು ರಸ. ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಮಸಾಲೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಫಸ್ಟೇ ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ. ಅಷ್ಟು ಜನ ಇದ್ದವರು ಮಸಾಲೆ ಎಲ್ಲ ಬೆಂದ ಮೇಲೆ ಫಿಶನ್ನು ಹಾಕಿ ಆ್ಯಡ್ ಮಾಡ್ತಾರೆ. ಬಟ್ ನಾವು ಹೀಗೆ ಮಾಡೋದ್ರಿಂದ ಎಲ್ಲನೂ ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಉಪ್ಪು, ಖಾರ, ಮಸಾಲೆ ಎಲ್ಲ ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಫಿಶ್ ಕೂಡ ಹೊಡೆಯೋದಿಲ್ಲ ನಾವು ಸಣ್ಣ ಉರಿಯಲ್ಲೇ ಬೇಯಿಸೋದ್ರಿಂದ. ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಿ ಒಂದು ½ ಆನ್ ಅವರ್ ಇಡೋಣ. ನೆಕ್ಸ್ಟು ಸ್ಲೈಸ್ ಪೀಸಸ್ಸಿಗೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇವಾಗ ಫಿಶ್ ಸ್ಲೈಸಸನ್ನು ಚೆನ್ನಾಗಿ ನೀರು ತೆಗೆದು ಪೇಸ್ಟ್ ಮಾಡ್ಕೊಂಡಿರೋದಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟು ಪ್ರಮಾಣದಲ್ಲಿ ನೀರು ತೆಗೆದ್ರೂ ಕೂಡ ನೀವು ½ ಆನ್ ಅವರ್ ಬಿಡೋದ್ರಿಂದ ಅದು ನೀರು ಬಿಟ್ಟಿರುತ್ತೆ. ಅದಕ್ಕೆ ನಾನು ಫಿಶ್ಶಿಂದ ನೀರು ತೆಗೆದಿದ್ದೀನಿ. ಇವಾಗ ನಾವು ಇದನ್ನು ಕ್ಲೀನಾಗಿ ಪೇಸ್ಟನ್ನು ಹಚ್ಚಿಬಿಟ್ಟು ಒಂದು 30 ಮಿನಿಟ್ಸ್ ಬಿಡೋಣ. ಚೆನ್ನಾಗಿ ಉಪ್ಪು, ಖಾರ ಎಲ್ಲ ಹಿಡಿಯುತ್ತೆ. ಇದು ಸೇಮ್ ಯೂಶ್ವಲಿ ನಾವು ಹೇಗೆ ಡೀಪ್ ಫ್ರೈ ಮಾಡ್ತೀವೋ ಕಬಾಬ್ಸ್ ಎಲ್ಲ, ಅದೇ ರೀತಿಯಲ್ಲೇ ತವಾ ಫ್ರೈ ಮಾಡೋದು. ಚೆನ್ನಾಗಿ ಅನಿಸುತ್ತೆ ಡೀಪ್ ಫ್ರೈಗಿಂತನೂ ತವಾ ಫ್ರೈ ಮಾಡೋದ್ರಿಂದ. ಇವಾಗ ಒಂದು ಕಡಾಯಿಯಲ್ಲಿ ಆಯಿಲ್, ಒಂದು 4 to 5 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಖಾರದ ಪುಡಿ. ಇದರಿಂದ ಎಣ್ಣೆ ಮೇಲೆ ಕಟ್ಟುತ್ತೆ ಅಂತ ಒಂದ್ಸಲ ಈ ಟೈಪು ಟ್ರೈ ಮಾಡಿ ನೋಡಿ. ಇವಾಗ ನಾನು ಫಿಶ್ಶು ನಾನು ಏನು ಕಲಸಿ ಇಟ್ಕೊಂಡಿದ್ದೆ ಮಸಾಲೆ ಜೊತೆಗೆ ಅದನ್ನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಎಲ್ಲ ನಾನು ಸ್ಲಿಮ್ಮಲ್ಲೇ ಇಟ್ಬಿಟ್ಟೆ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ನಾವು ಮೊದಲಿಗೆ ಒಂಚೂರು ಖಾರದ ಪುಡಿ ಹಾಕೋದ್ರಿಂದ ಎಣ್ಣೆ ಚೆನ್ನಾಗಿ ಕಟ್ಟುತ್ತೆ ಮೇಲ್ಗಡೆ. ನೋಡಿ, ಆಲ್ರೆಡಿ ಕಟ್ತಾ ಇದೆ ಎಣ್ಣೆ. ಸ್ಲಿಮ್ಮಲ್ಲೇ ಇರಲಿ, ನೀವು ಹೈ ಫ್ಲೇಮಿಗೆ ಇಡೋಕ್ಕೆ ಹೋಗಬೇಡಿ. ನೋಡೋಕ್ಕೂ ಚೆನ್ನಾಗಿ ಅನ್ನಿಸ್ತಾ ಇದೆ ಅಲ್ವಾ? ಬಿಸಿ ಬಿಸಿ ಅನ್ನಕ್ಕೆ ಫಿಶ್ ಗ್ರೇವಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಸೈಡಲ್ಲಿ ಫಿಶ್ ಗ್ರೇವಿ ಆಗೋ ತನಕ ಒಂದು ತವಾದಲ್ಲಿ ನಾವು ಇವಾಗ ಫ್ರೈಯನ್ನು ಮಾಡೋಣ. ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲನ್ನು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಂದೇ ಕಡೆ ಆಯಿಲ್ ಇದ್ದರೆ ಮತ್ತೆ ಸ್ಟಿಕ್ ಆಗಿಬಿಡತ್ತೆ ಅಂತ. ಡೀಪ್ ಫ್ರೈಗಿಂತ ಒಂದ್ಸಲ ಈ ಥರ ಸೇಮ್ ಎಲ್ಲನೂ ಯೂಸ್ ಮಾಡಿಬಿಟ್ಟು ಇಂಗ್ರೀಡಿಯೆಂಟ್ಸ್ ತವಾ ಫ್ರೈ ಮಾಡಿ ನೋಡಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ತವಾ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿನೆಸ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಎಡ್ಜಸ್, ಫಿಶ್ಶಿಂದ ಎಡ್ಜಸ್ ಎಲ್ಲ.
ನಾನಿವಾಗ 2 ಸ್ಲೈಸ್ ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಮಸಾಲೆ ಹಿಡ್ತಿದೆ, ಎಷ್ಟು ಕಲರ್ಫುಲ್ ಕಾಣಿಸ್ತಿದೆ, ಕೈ ಕೂಡ ಅಂಟ್ತಾ ಇಲ್ಲ. ಈಸಿಯಾಗಿ ಕೂಡ ಟರ್ನ್ ಆಗ್ತಿದೆ. ನಾವು ಕಾರ್ನ್ಫ್ಲೋರ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಷ್ಟು ಸ್ಟಿಕ್ಕಾಗಿ ಅನ್ನಿಸ್ತಾ ಇಲ್ಲ. ಕ್ರಿಸ್ಪಿನೆಸ್ ನಮಗೆ ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ಬರುತ್ತೆ. ಹಾಗಂತ ಜಾಸ್ತಿ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡಬಾರ್ದು, ತೆರಿಯಾಗಿ ಇರುತ್ತೆ ಮಾಡೋದಕ್ಕೆ. ಸೈಡಲ್ಲಿ ಫಿಶ್ ಕರಿ ಕೂಡ ರೆಡಿ ಆಗ್ತಾ ಇದೆ, ಈವನ್ ಇಲ್ಲಿ ಫಿಶ್ ಫ್ರೈ ಕೂಡ. ಇದನ್ನು ನಾವು ಒಂದ್ಸಲಿ ಸೌಟೆ ಮಾಡೋಣ. ನಾನು ಮೊದಲಿಗೆ ಒಂಚೂರು ಖಾರದ ಪುಡಿ ಆ್ಯಡ್ ಮಾಡಿ ಸ್ಲಿಮ್ಮಲ್ಲೇ ಬೇಯಿಸ್ತಿರೋದ್ರಿಂದ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ. ಇದನ್ನು ನಾವು ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬಾರ್ದು. ನೋಡಿ ಫಿಶ್ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಹೈ ಫ್ಲೇಮ್ ಮಾಡೋದ್ರಿಂದ ನಿಮಗೆ ಜಲ್ದಿ ಫಿಶ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಷ್ಟು ಜನ ಮಸಾಲೆ ಎಲ್ಲ ಬೆಂದ ಮೇಲೆ ಮೇಲಿಂದ ಫಿಶ್ ಬಿಡ್ತಾರೆ. ನೋಡಿ ಇದು ಇವಾಗ ರೆಡಿ ಇದೆ. ಫಿಶ್ ಫ್ರೈ ಕೂಡ ರೆಡಿ, ಫಿಶ್ ಕರಿ ಕೂಡ ರೆಡಿ. ಇದು ನಿಮಗೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಫಿಶ್ ಕರಿ, ಫಿಶ್ ತುಂಬ ಜಲ್ದಿ ಬೆಂದುಬಿಡುತ್ತೆ. ನಾನ್ ವೆಜ್ ಮಟನ್ ಟೈಪ್ ಆಗೋದಿಲ್ಲ ನಿಮಗೆ. ಚಿಕನ್ ಮತ್ತು ಫಿಶ್ಶು ತುಂಬ ಜಲ್ದಿ ಬೇಯುತ್ತೆ, ಕುಕ್ಕರೆಲ್ಲ ನೆಸೆಸಿಟಿ ಇರೋದಿಲ್ಲ. ನೋಡಿ ಇದು ಇವಾಗ ಆಲ್ಮೋಸ್ಟ್ ಆಗಿದೆ. ಇಷ್ಟೇ ಸಿಂಪಲ್ ರೆಸಿಪಿ. ಇಟ್ಸ್ ರೆಡಿ ಟು ಸರ್ವ್ ನೌ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.